ಬೆಂಗಳೂರಲ್ಲಿ ಹೆಂಗಿದೆ ಅಂತಂದ್ರೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಭಕ್ತಿ ಮತ್ತೆ ಅಣ್ಣ ತಮ್ಮ, ಆಮೇಲೆ ತಂದೆ ಸೆಂಟಿಮೆಂಟ್, ಆಮೇಲೆ ಈಗಿನ ಯೂತ್ ಹಾಳಾಗ್ತಾ ಇದಾರಲ್ಲ ಅದ್ರ ಬಗ್ಗೆ ಅಂತೂ ಹೆಂಗ್ ಹಾಳಾಗ್ತಾರೆ, ಎದ್ರಿಂದ ಹಾಳಾಗ್ತಾರೆ ಅಂತ ಅನ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಆಕ್ಟಿಂಗ್ ಮಾಡಿದಾರಲ್ವಾ, ಸೂಪರ್ ಸೂಪರ್ 200% ಸಗದಾಗಿದೆ. ಯೂತ್ಗೆ ಒಳ್ಳೆ ಎಕ್ಸ್ಟ್ರಾರ್ಡಿನರಿ. ಕನ್ನಡ ಸಿನಿಮಾಗೆ ಜನ ಬರಲ್ಲ ಅಂತಾರಲ್ಲ, ಏನಕ್ಕಲ್ಲ ಎಲ್ಲರೂ ಬರ್ತಾರೆ, ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ. ಮತ್ತೆ ಒಬ್ಬ ನಟನಿಂದ ಚಿತ್ರರಂಗ ಅಲ್ಲ, ಎಲ್ಲರಿಂದಲೂ ಚಿತ್ರರಂಗ. ಎಲ್ಲ ಸಿನಿಮಾ ನಾವು ನೋಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು ಅನ್ನೋದಕ್ಕೆ ಭೀಮಾ ಒಂದು ಉದಾಹರಣೆ. ಭೀಮಾ ನೋಡಿ ಎಷ್ಟು ಜನ ಬಂದಿದ್ದಾರೆ, ತುಂಬಾ ಅತ್ಯುತ್ತಮವಾದ ಚಿತ್ರ. ಕನ್ನಡ ಸಿನಿಮಾನ ದಯವಿಟ್ಟು ಎಲ್ಲರೂ ಕನ್ನಡ ಥಿಯೇಟರ್ ಬಂದು ನೋಡಿ, ಥಿಯೇಟರ್ ಬಂದು ನೋಡಿ, ನಮ್ಗೇನ ರೋಮಾಂಚನ ಎಲ್ಲ ಸಿಗುತ್ತೆ. ವಿಜಯ್ ಸರ್ ಸೂಪರ್ ಸಿನಿಮಾ ಮಾಡಿದ್ದಾರೆ ಸರ್. ಈಗಿನ ಜನರೇಷನ್ಗೆ ಒಳ್ಳೆ ಮೆಸೇಜ್ ಕೊಟ್ಟವ್ರೆ, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ ವಿಜಯ್ ಸರ್, ಸೂಪರ್. ಯಾಕೆಂದ್ರೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ನೋಡ್ಬೇಕು, ಕನ್ನಡಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾ ಚೆನ್ನಾಗಿ ವಿಜಯ್ ಸರ್, ನೀವು ಗೆದ್ರೆ ಜೈ ಭೀಮ್. ಸಿನಿಮಾ ಗೆದ್ದಿದೆ, ಕನ್ನಡ ಸಿನಿಮಾ ಜನ ಬರಲ್ಲ ಅಂತ ಥಿಯೇಟರ್ಗೆ ಹೇಳ್ತಾರೆ. ಈ ರೀತಿ ಮಾಡಿದಾಗ ಯಾಕೆ ಬರಲ್ಲ? ಒಂದೇ ಬರ್ತಾರೆ ಕನ್ನಡ ಸಿನಿಮಾಕ್ಕೆ, ಜನ ಸಪೋರ್ಟ್ ಇದೆ, ಇವತ್ತು ಒಂದೇ ಬರ್ತಾರೆ ಕನ್ನಡ ಸಿನಿಮಾ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಫಿಲ್ಮ್ ಎಲ್ಲ ಚೇಂಜ್ ಆಗ್ಬೇಕು, ಅದೇ ನಮ್ಮ ಕಲ್ಪನೆ. ಮೂವಿ ಚೆನ್ನಾಗಿದೆ, ಮೂವಿ ಫಸ್ಟ್ ಕ್ಲಾಸ್ ಆಗಿದೆ. ಆಮೇಲೆ MLA ಮಗ ಸೂರ್ಯ ಅವರು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಸಕ್ಕತ್ತಾಗಿದೆ. ಹೇಳ್ಕೊಂಡು ಥಿಯೇಟರ್ ನೋಡಿ, ಇಂಡಸ್ಟ್ರಿಗೆ ಒಂದು ಕಂಬ್ಯಾಕ್ ಸಿಗುತ್ತೆ ಅಂತ ಆಶಿಸ್ತಾರೆ. ತುಂಬಾ ಚೆನ್ನಾಗಿದೆ, ಆಕ್ಷನ್ಸ್ ಬ್ಯಾಕ್ಗ್ರೌಂಡ್ ಎಲ್ಲ. ದಯವಿಟ್ಟು ಥಿಯೇಟರ್ ಬನ್ನಿ, ಸೂಪರ್ ಆಗಿದೆ. ಹ್ಯಾಟ್ರಿಕ್ ಹೀರೋ ಶಿವನ್ ಶಿಷ್ಯ ಅಂತ ಪ್ರೂಫ್ ಮಾಡ್ಬಿಟ್ರು ಅವರು. ರಾಕ್ಷಸ ಪಿಕ್ಚರ್ ಅಲ್ಲಿ ಶಿವನ ಹೇಳಿದ್ರು ಒಂದು ಡೈಲಾಗು, ಅಣ್ಣ ಅಂತಾರೆ ಇವರು, ವಿಲನ್ ನಿನ್ ಹೊರೆಲ್ಲ ಹೋಗೋ ಮಗು, ನಿಮ್ ಬದುಕು ಪ್ರಪಂಚ ದೊಡ್ಡದಾಗೈತೆ ಅಂತ ಹೇಳಿರ್ತಾರೆ ನಮ್ ಶಿವಣ್ಣ. ಆದ್ರೆ ನಮ್ ದೊಡ್ಡ ಮನೆ ಫ್ಯಾಮಿಲಿ ಹೆಸರು ಉಡ್ಸ್ಬಿಟ್ಟು ಶಿವನ್ ಶಿಷ್ಯ ಅಂತ ಶಿವನ ಶಿಷ್ಯ ಅಂತ ಪ್ರೂವ್ ಮಾಡ್ಬಿಟ್ಟು ದುನಿಯಾ ವಿಜಯ್ ಅವರು ಇನ್ನೂ ಬೇರೆ ಬೇರೆ ಮಾಡಿದ್ರು. ನಮ್ ಜಿಲ್ಲೆಯವರು, ರಾಮನಗರ ಜಿಲ್ಲೆಯವರು, ಅವ್ರು ಇನ್ನೇ ಇದೇ ತರ ಸಲಗ ಮಾಡಿದ್ರು, ಎಲ್ಲ ಮಾಡಿದ್ರು. ತುಂಬಾ ಮುಂದೆ ಬಲ್ಲಿ ಸಕ್ಕತ್ತಾಗೈತಿ. ಒಂದೊಂದು ಪಾತ್ರದಲ್ಲೂ ಒಂದೊಂದು ಅರ್ಥ ಇದೆ. ಈ ಪ್ರಪಂಚ ಯಾವ ತರ ಹಾಳಾಯ್ತದೆ, ದುಡ್ಡಿರೋ ದುರಾಸೆ ಅಂತ ಆಡ್ತಾರಲ್ಲ, ಸಕ್ಕತ್ತ ಮಾಡಿದ್ದಾರೆ. ಪ್ರತಿಯೊಂದು ಸೀನನ್ನು ಮಿಸ್ ಮಾಡ್ಕೋಬಹುದು ಪಿಕ್ಚರ್ ನೋಡೋ ರಸಿಕರು. ಶಿವನ ಶಿಷ್ಯ ಅನ್ನೋದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಬಂದು ನೋಡಿ, ಕನ್ನಡನ ಬೇಸಿ ಹೋಗ್ತಾರೆ ಗೋವಾ. ಏನ ಇಂತ ಕನ್ನಡ ಸಿನಿಮಾ ಭೀಮಾ ಸೂಪರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಒಂದು ಬೇಜಾರಾಗಲ್ಲ, 230 ರೂಪಾಯಿ ಬೇಜಾರಂತೂ ಆಗದೇ ಇಲ್ಲ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಈಗ ಒಂದು ವರ್ಷದಲ್ಲಿ ಹುಡುಗಿ ಮಾಡೋದ್ರಿಂದ ಒಂಟೆ ಏನ್ ಹಾಕ್ ಮಾಡೋಣ ಸುನಿಯಣ ಶುಂಠಿ ನೋಡಿದ್ರೆ ಸಿನಿಮಾ ಮಾತ್ರ ಸಕ್ಕತ್ತಾಗಿದೆ. ಒಳ್ಳೆ ಸೂಪರ್ ಸಿನಿಮಾ ಮಾತ್ರ, ಒಂದೆಲ್ಲರೂ ನೋಡಿ, ಚೆನ್ನಾಗಿದೆ ಸಿನಿಮಾ ಮಾತ್ರ ಅಲ್ಟಿ. ಡೈರೆಕ್ಷನ್ ಮಾತ್ರ ಒಂದು ಸೂಪರ್ ಆಗಿ ಮಾಡಿದ್ರೆ. ಮೂವಿ ಮಾತ್ರ ಹೊಸ ಹೊಸ ಕಲಾವಿದರಿಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಏನಂದ್ರೆ ಇಂತ ಎಲ್ಲ ಬೇರೆ ಬೇರೆ ಕಲಾವಿದರು ತಗೊಂಡು ಒಂದು ಸೂಪರ್ ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಮೂವಿ ಮಾತ್ರ ಎಲ್ಲರೂ ಬಂದು ನೋಡ್ಬಿಟ್ಟು ಎಲ್ಲ ಆರೈಸ್ಬೇಕಂತ ಕೇಳ್ಕೊಂತಿದ್ದಾರೆ ಅಷ್ಟೇ. ಮೂವಿ ಮಾತ್ರ ಸೂಪರ್. ನಾನು ಹೇಳಕ್ ಇಷ್ಟಪಡ್ತೀನಿ, ಚಿಕ್ಕ ಹುಡುಗರು ಇಪ್ಪರ್ಗಿ ಪರಡಿ ನನ್ನ ಮಕ್ಕಳು ಬಂದ್ ನೋಡಿದ್ರೆ ಎಲ್ಲಾರು ಉದ್ಧಾರ ಆಗ್ತಾರೆ. ಆ ತರ ಐತೆ ಪಿಕ್ಚರ್ ಮಾತ್ರ ಸಖತ್ತಾಗೈತೆ. ಇದು ವರ್ಲ್ಡ್ ಅಲ್ಲಿ ಯಾರು ತಪ್ಪೇ ಇಲ್ಲ. ಇವರು ತೆಗ್ದಿದ್ದಾರೆ ಈ ಪಿಕ್ಚರ್ ಒಂದೈತೆ. ಆಮೇಲೆ ತಮಿಳಲ್ಲಿ ಅಜಿತ್ ಕುಮಾರ್ ಅವರು ಈ ಪಿಕ್ಚರ್ ತೆಗ್ದವ್ರೆ. ಅದು ಇದು ಎರಡು ಚೆನ್ನಾಗಿ ಐತೆ, ಅದಕ್ಕಿಂತ ಮಸ್ತಾಗೈತೆ ಪಿಕ್ಚರು, ಸಖತ್ತಾಗೈತೆ. ಒಂದೇ ಒಂದು ಮಾತಲ್ಲಿ ಮುಗಿಸ್ತೀನಿ, ₹1 ಕಾಸು ಇವರೇ ನಮ್ ಬಾಸು. ಮಾಡಿ ಸಪೋರ್ಟ್ ಕೊಡಿ. ನಮ್ಮ ಸೈಕ್ ಸೂರ್ಯ ಅಂತ ಇದಾರಲ್ಲ, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಡಿ ಅಷ್ಟೇ. ಓಕೆನಾ? ಚೆನ್ನಾಗಿ ಮಾಡಿದ್ದಾರೆ. ದುನಿಯಾ ವಿಜಯ್ ಸಪೋರ್ಟ್ ಸಖತ್ ಕೊಡಿ. ಸರ್ಗೆ ತುಂಬಾ ಥ್ಯಾಂಕ್ಸ್. ಚೆನ್ನಾಗಿದೆ. ಲವ್ ಯು ಬಾಯ್. ದುನಿಯಾ ವಿಜಯ್ ಲವ್ ಯು ಬಾಯ್. ಸೂರ್ಯ ಅವರು ತುಂಬಾ ಚೆನ್ನಾಗಿ ಮೂವಿ ಮಾತ್ರ ಬೆಂಕಿ ಬೈ. ಮೂವಿ ತುಂಬಾ ಚೆನ್ನಾಗಿದೆ. ಸೂರ್ಯ ಮತ್ತೆ ಆಕ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸ್ವಲ್ಪ ಹೊತ್ತೆ ಆದ್ರು ತುಂಬಾ ಚೆನ್ನಾಗಿ ಥ್ಯಾಂಕ್ ಯು. ಇವಾಗ ಸೂರ್ಯ ಮಾಡಿದರೆ ಚೆನ್ನಾಗಿ
ಮಾಡಿದ್ದಾರೆ, ಮುಂದೆ ಬೆಳಿಲಿ ಅಂತ ಹೇಳ್ತಾ ಇದೀವಿ. ಚೆನ್ನಾಗಿದೆ. ಸೊಸೈಟಿಗೆ ಏನ್ ಮೆಸೇಜ್ ಕೊಟ್ಟಿದ್ದಾರೆ? ಸೊಸೈಟಿಗೆ ಮೆಸೇಜ್ ಏನ್ ಕೊಟ್ಟಿದ್ದಾರೆ? ಅಂದ್ರೆ ಡ್ರಗ್ಸ್ ಯಾರು ತಗೋಬೇಡಿ, ಚೆನ್ನಾಗಿರಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಡ್ರಗ್ಸ್ ತಗೊಂಡ್ಬಿಟ್ಟು ಎಲ್ಲಾ ಕಾಲೇಜ್ ಹುಡುಗರು ನಾವು ಎಲ್ಲ ಹಾಳಾಗ್ತಾ ಇದೀವಲ್ಲ, ಅದ್ರ ಸಲುವಾಗಿ ಡ್ರಗ್ಸ್ ಪರವಾಗಿ ಮೆಸೇಜ್ ಇದೆ ಅಷ್ಟೇ. ಚೆನ್ನಾಗಿ ಮಾಡಿದ್ದಾರೆ ಸೂರ್ಯ ಅವರು, ಇಲ್ಲ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಅದೇ ದುನಿಯಾ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೇ ತರ ಯೂತ್ ಹೊಸ ಅದ್ರಲ್ಲಿ ಬಂದ್ಬಿಟ್ಟು MLA ಸೈಕ್ ಸೂರ್ಯ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಡ್ರ್ಯಾಗನ್ ಬಂದು ಎಲ್ಲ ಮಾಡಿದ್ದಾರೆ. ಇನ್ನು ಆ ತರ ನೆಕ್ಸ್ಟ್ ಎಲ್ಲ ಹೊಸ ಅವ್ರಿಗೆ ಚಾನ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಯೂತ್ಸಿಗೆ ಒಳ್ಳೆ ಮೆಸೇಜ್ ಇದೆ ಸರ್. ಥ್ಯಾಂಕ್ ಯು. ಹೆಂಗಿದೆ ಸರ್? ಫಿಲಂ ಬಂದು ತುಂಬಾ ಚೆನ್ನಾಗಿದೆ, ಮಾತಾಡಂಗಿಲ್ಲ. ಹೋಗಿದ್ದೆ ಏನ್ ಈ ಗಾಂಜಾ ಈ ಡ್ರಗ್ಸ್ ಅಂತ ಇದು ಮಾಡ್ತಿದಾರೋ ಇದೆಲ್ಲ ದಯವಿಟ್ಟು ಅವಾಯ್ಡ್ ಆಗ್ಬೇಕು. ಸಿನಿಮಾ ಬಂದು ಪಕ್ಕ 100 ಡೇಸ್ ಹೋಗುತ್ತೆ. ದುನಿಯಾ ವಿಜಯನ ಬಂದು ತುಂಬಾ ಒಳ್ಳೆ ಕ್ಯಾರೆಕ್ಟರ್, ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಏನ್ ನೀವು ಮಾಡ್ತಾ ಇದೀರೋ ಈ ಡ್ರಗ್ಸ್ ಈ ಗಾಂಜಾಗೆ ಏನ್ ಅಡಿಕ್ಟ್ ಆಗಿದ್ರು ದಯವಿಟ್ಟು ಫ್ಯಾಮಿಲಿ ಸಮೇತ ಈ ಸಿನಿಮಾ ನೋಡಿ. ಮತ್ತೆ ನಮ್ಮ ಪೊಲೀಸ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪೊಲೀಸ್ ಅವ್ರಿಗೆ ಬೆಲೆ ಕೊಡಿ, ಪೊಲೀಸ್ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಇನ್ಮೇಲಾದ್ರೂ ಅವ್ರಿಗೆ ಇದ್ ಮಾಡ್ಕೊಂಡು ಎಲ್ಲ ಬಿಟ್ಟು ಚೆನ್ನಾಗಿರ್ಬೇಕು. ಪಕ್ಕ 100 ಡೇಸ್ ಫಿಲಮ್ ಚೆನ್ನಾಗಿ ಓಡುತ್ತೆ. ಸಲಗಾಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಸಲಗಾಗಿಂತ ಹೆವಿ ಇದನ್ನ ಭಯಂಕರ ಇದೆ. ಸಲಗಾಗಿಂತ ಜಾಸ್ತಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಯುವಕರಿಗೆ ನಮ್ಮ ದುನಿಯಾ ವಿಜಯ ಕ್ಯಾರೆಕ್ಟರ್ ಕೊಡ್ತಿದ್ದಾರೆ, ಅದೆಲ್ಲ ಮಾತಾಡಬಾರ್ದು. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಜಾಸ್ತಿ ಇದೆ, ಅದೇನಂತ ತೋರಿಸ್ತಾರೆ. ಹೌದಾ? ಸರಿ ಸರ್, ಥ್ಯಾಂಕ್ ಯು ಸೊ ಮಚ್. ಬರ್ಬೇಕು. ನಾವು ಈ ಕಡೆಯಿಂದ ಬಂದಿದ್ದೀನಿ ಇಳ್ಕಲ್ಲು. ಹಾಲ್ಕೊಡಿ ಮತ್ತೆ ನಿಮ್ಗೆ ಹಾಲ್ಕೊಡಿ ಎಲ್ಲ ಬಂದಿದ್ದೀರಾ ಇಲ್ಲಿಗೆ? ಫಿಲಮ್ ಇಲ್ಲಿ ಕೆಲಸ ಮಾಡ್ತಿದ್ವಿ. ಅಣ್ಣನ್ ಫಿಲಮ್ ಇವತ್ತು ಬಂದಿದ್ದ ರಜಾ ಮಾಡಿ ಸ್ವಂತ ರಜಾ ಮಾಡಿ ಬಂದಿದ್ದೀನಿ ನಾನು. ಅಣ್ಣನ್ ಫಿಲಮ್ ಜೈ ಹಿಂದ್. ಸಲಾಗ 8 ಸಲಾಗದು. ಸರಿ.